belong. With financial knowledge they lead the way, empowering minds every single day. They're the best, finest, the number one, teaching with passion, second to none, mentors so brilliant. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಅಂದರೆ ಥೊರಟಿ ಸ್ಟಾಕ್ ಟ್ರೈನರ್ಸಿನ ಒಂದು ಕನ್ನಡ ಚಾನಲ್ನಲ್ಲಿ. ಸ್ನೇಹಿತರೆ, ನಾವು ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಇತ್ತೀಚೆಗೆ ಒಂದು ಬೈಯಿಂಗ್ ಬರ್ತಾ ಇದೆ. ಇತ್ತೀಚೆಗೆ ಮಾರ್ಕೆಟಲ್ಲಿ ಬೈಯಿಂಗ್ ಬರ್ತಾ ಇದೆ. ಸೊ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ಇವತ್ತಿನ ಮಾರ್ಚ್ 3ನೇ ತಾರೀಕಿನ FII ಡೇಟಾ ಮತ್ತು DII ಡೇಟಾ ನೋಡಿದ್ರೆ 8,790.70 ಕೋಟಿಯಷ್ಟು ಬೈಯಿಂಗ್ ಬಂದಿದೆ. ಅದೇ FIIಸ್ನವರು 4,788.29 ಕೋಟಿಯಷ್ಟು ಸೆಲ್ಲಿಂಗನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಲ್ವಾ. ಸೊ ಸ್ನೇಹಿತರೆ, ಇದು ನಮ್ಮ ಇವತ್ತಿನ DII ಮತ್ತು FIIನ ಒಂದು ಇನ್ಫಾರ್ಮೇಷನು. ಸೊ ವಿಡಿಯೋ ತುಂಬ ಮುಂಚೆನೇ ಮಾಡ್ತಾಯಿದ್ವಿ, ಬಟ್ ಇವತ್ತು ಡೇಟಾ ತುಂಬ ಲೇಟಾಗಿ ಬಂದಿದೆ. 7 ಗಂಟೆ ಆದ್ರೂ ಡೇಟಾ ಬಂದಿರಲಿಲ್ಲ. ಸೊ ಹಾಗಾಗಿ ಲೇಟಾಗಿದೆ. ಇನ್ನು ನಾವು ಇವತ್ತಿನ ಒಂದು ಟಾಪ್ ಗೇನರ್ಸು ಮತ್ತು ಟಾಪ್ ಲೂಸರ್ಸನ್ನು ನೋಡೋದಾಯಿತು ಅಂತ ಹೇಳಿದ್ರೆ, BEL ಏನಿದೆ ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ಸು ಮತ್ತು ಟಾಪ್ ಲೂಸರ್ಸಲ್ಲಿ BEL ತುಂಬ ಹೈ ಮಾಡಿರ್ತಕ್ಕಂಥದ್ದು. ಟಾಪಲ್ಲಿದೆ 4.57%, ಗ್ರಾಸಿಮ್ಮು 3.18%, ಐಷರ್ ಮೋಟೋಕಾಪು 2.94%, ಪ್ರೈಸ್ ಬಂದ್ಬಿಟ್ಟು 4,914 ರೂಪಾಯಿ. JSW ಸ್ಟೀಲ್ ಬಂದ್ಬಿಟ್ಟು 976 ರೂಪಾಯಿ 15 ಪೈಸೆ, ಅಂದರೆ 2.68% ಹೈಕನ್ನ ಮಾಡಿಕೊಂಡಿದೆ. BPCL 2.23% ಹೈಕನ್ನು ಪಡ್ಕೊಂಡಿದೆ. ಇನ್ನು ಸ್ನೇಹಿತರೆ, ನಾವು ಟಾಪ್ ಲೂಸರ್ಸಿನ ಲೆಕ್ಕದಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ, ನಿಫ್ಟಿ 50ಯ ಟಾಪ್ ಲೂಸರ್ಸಿನ ಲೆಕ್ಕದಲ್ಲಿ ನೋಡೋದಾಯಿತು ಅಂದರೆ, ಬಜಾಜ್ ಆಟೋ 2.44% ನೆಗೆಟಿವಲ್ಲಿದೆ. ಅದರ ನೆಕ್ಸ್ಟು ಕೋಲ್ ಇಂಡಿಯಾ ಬರುತ್ತೆ 2.34%. ಕೋಲ್ ಇಂಡಿಯಾ ಸಕ್ಸಸರ್ ಆಗಿ ರಿಲಯನ್ಸ್ ಬರ್ತಾ ಇದೆ 2.17%. ಅದೇ ರೀತಿ ಬಜಾಜ್ ಫಿನ್ಸರ್ವು ರಿಲಯನ್ಸನ್ನು ಫಾಲೋ ಮಾಡ್ತಾ ಇದೆ 1.73%. HDFC ಬ್ಯಾಂಕು ಬಜಾಜ್ ಫಿನಾನ್ಸನ್ನು ಫಾಲೋ ಮಾಡಿಕೊಂಡು 1.67% ನೆಗೆಟಿವಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಅಡ್ವಾನ್ಸ್ ಡಿಕ್ಲೈನನ್ನು ನಾವು ನೋಡಿದ್ವಿ ಅಂದರೆ 33 ಅಡ್ವಾನ್ಸಲ್ಲಿದ್ದಾವೆ, 17 ಡಿಕ್ಲೈನಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು ಅಲ್ವಾ. ಅದೇ ರೀತಿಯಾಗಿ ನಿಫ್ಟಿ 50ಯ ಪ್ರೈಸಸ್ ಬಂದ್ಬಿಟ್ಟು 22,119 ರೂಪಾಯಿ 30 ಪೈಸೆ ಕ್ಲೋಸ್ ಆಗಿದೆ, ಅಂದರೆ 5 ರೂಪಾಯಿ 40 ಪೈಸೆ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50 583.75 ಪಾಯಿಂಟ್ಸ್ ಗೇನನ್ನು ಪಡೆದಿದೆ, ಅಂದರೆ 57,646.80ಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು. ಮಿಡ್ ಕ್ಯಾಪ್ ಸೆಲೆಕ್ಟ್ ಬಂದ್ಬಿಟ್ಟು 10,866 ಇದೆ ಕ್ಲೋಸಿಂಗು, 10,866.10, ಅಂದರೆ 95.35 ಪಾಯಿಂಟ್ಸ್ ಏರಿಕೆಯನ್ನು ಕಂಡಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಸಹ ಇವತ್ತು ಡಿಕ್ಲೈನಲ್ಲಿದೆ 230.40%. ಕ್ಲೋಸಿಂಗ್ ಪ್ರೈಸ್ ಬಂದ್ಬಿಟ್ಟು 48,114 ರೂಪಾಯಿ 30 ಪೈಸೆ ಇರ್ತಕ್ಕಂಥದ್ದು. ಇನ್ನು ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸನ್ನು ನೋಡಿದ್ರೆ 75.95 ಪಾಯಿಂಟ್ಸ್ ನೆಗೆಟಿವಲ್ಲಿರ್ತಕ್ಕಂಥದ್ದು. ಸೊ ಕ್ಲೋಸಿಂಗ್ ಪ್ರೈಸ್ ಬಂದ್ಬಿಟ್ಟು 22,953 ರೂಪಾಯಿಗೆ ಕ್ಲೋಸ್ ಆಗಿದೆ. ಇದು ಇತ್ತು ನಮ್ಮ ಇವತ್ತಿನ ಒಂದು ನಿಫ್ಟಿ 50 ಹಾಗೂ ಇಂಡೆಕ್ಸಿನ ಲೆಕ್ಕ. ಸೊ ಸ್ನೇಹಿತರೆ, ನಾಳೆಗೆ ಅಂದರೆ 4ನೇ ತಾರೀಕಿಗೆ ಯಾವುದಾದ್ರೂ ಸ್ಪೆಷಲ್ ಈವೆಂಟ್ಸ್ ಇದೆಯಾ, ಕಾರ್ಪೊರೇಟ್ ಈವೆಂಟ್ಸ್ ಇದೆಯಾ ಅಂತ ನೋಡೋದಾದರೆ, ಮಂಗಲಂ ಗ್ಲೋಬಲ್ ಎಂಟರ್ಪ್ರೈಸಸ್ ಲಿಮಿಟೆಡಿನ ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗ್ತಾ ಇದೆ. ಏನಾಗ್ತಾ ಇದೆ? ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗ್ತಾ ಇದೆ. 2 ರೂಪಾಯಿ ಇದ್ದಂಥ ಫೇಸ್ ವ್ಯಾಲ್ಯೂ 1 ರೂಪಾಯಿ ಆಗೋಕ್ಕೆ ಹೋಗ್ತಾ ಇದೆ. ಎಕ್ಸ್ ಡೇಟ್ ಸಹ ನಾಳೆನೇ ಇರ್ತಕ್ಕಂಥದ್ದು, ರೆಕಾರ್ಡ್ ಡೇಟು ನಾಳೆನೇ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ ಸ್ನೇಹಿತರೆ, ಕೋಸ್ಟಲ್ ಕಾರ್ಪೊರೇಷನ್ ಲಿಮಿಟೆಡಿನ ಒಂದು ಫೇಸ್ ವ್ಯಾಲ್ಯೂ ಸಹ ಸ್ಪ್ಲಿಟ್ ಆಗ್ತಾ ಇದೆ. 10 ರೂಪಾಯಿಂದ 2 ರೂಪಾಯಿಗೆ ಸ್ಪ್ಲಿಟ್ ಆಗ್ತಾ ಇದೆ. ಅಂದರೆ ಯಾರ ಹತ್ರ ಒಂದು ಕೋಸ್ಟಲ್ ಕಾರ್ಪೊರೇಷನ್ ಲಿಮಿಟೆಡಿನ ಸ್ಟಾಕ್ಸ್ ಇದೆ, ಅವರು ಸ್ಟಾಕ್ಸಿನ ಬೆಲೆಗಳು ಕಡಿಮೆ ಆಗ್ತಕ್ಕಂಥದ್ದು ನಾಳೆ ದಿವಸಕ್ಕೆ. ಸೊ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ಸೊ ಇಲ್ಲಿ ರೆಕಾರ್ಡ್ ಡೇಟು ಸಹ ನಾಳೆಗಿದೆ, ಆಮೇಲೆ ಎಕ್ಸ್ ಡೇಟು 4ನೇ ತಾರೀಕು ಮಾರ್ಚಿಗಿದೆ. ಆನಂದ್ ರಾಟಿ ವೆಲ್ತ್ ಲಿಮಿಟೆಡ್ನವರು ಬೋನಸನ್ನು ಕೊಡ್ತಾ ಇದ್ದಾರೆ 1:1, ಫೇಸ್ ವ್ಯಾಲ್ಯೂ 5 ರೂಪಾಯಿಗೆ. ಅಷ್ಟೇ ಅಲ್ಲ ಸ್ನೇಹಿತರೆ, IOL ಕೆಮಿಕಲ್ಸು
ನಾಳೆ ದಿವಸಕ್ಕೆ ಅಂದರೆ 11ನೇ ತಾರೀಕು ಮಾರ್ಚ್ಗೆ ಒಂದು ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ಟನ್ನು ಮಾಡ್ತಾ ಇದ್ದಾರೆ. 10 ರೂಪಾಯಿ ಇರ್ತಕ್ಕಂತಹ ಒಂದು ಫೇಸ್ ವ್ಯಾಲ್ಯೂನ 2 ರೂಪಾಯಿಯ ಒಂದು ಶೇರನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸರಿನಾ? ಇನ್ನು ನಾವು ಇವತ್ತಿನ ಒಂದು ಟಾಪ್ ಗೇನರ್ಸಲ್ಲಿ ಇಂಡೆಕ್ಸಿನ ಟಾಪ್ ಗೇನರ್ಸನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನಿಫ್ಟಿ ನೆಕ್ಸ್ಟ್ 50 583.75 ಪಾಯಿಂಟ್ಸ್ ಗೇನನ್ನು ಪಡ್ಕೊಂಡಿದೆ. ಎಸ್, ನಿಫ್ಟಿ ನೆಕ್ಸ್ಟ್ 50 ಅಲ್ಲ, ನಿಫ್ಟಿ ನೆಕ್ಸ್ಟ್ 50 583.75 ಪಾಯಿಂಟ್ಸ್ ಗೇನನ್ನು ಮಾಡಿಕೊಂಡಿದೆ. ಸರಿನಾ? ಅದನ್ನು ಬಿಟ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದುಬಿಟ್ಟು ನಿಫ್ಟಿ 500 ಮಲ್ಟಿ ಕ್ಯಾಪ್ ಮೀಡಿಯಮ್ ಕ್ವಾಲಿಟಿ 50 ಇದು 309.80 ಪಾಯಿಂಟ್ಸನ್ನು ಗೇನನ್ನು ಮಾಡಿಕೊಂಡಿದೆ. ನಿಫ್ಟಿ ಕನ್ಸ್ಯೂಮರ್ ಡ್ಯೂರೇಬಲ್ಸ್ 301.65 ಪಾಯಿಂಟ್ಸು. ನಿಫ್ಟಿ IT 296.15 ಪಾಯಿಂಟ್ಸ್ ಗೇನನ್ನು ಮಾಡಿಕೊಂಡಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಫ್ಟಿ ಮಿಡ್ ಸ್ಮಾಲ್ ಹೆಲ್ತ್ ಕೇರ್ 288.80 ಪಾಯಿಂಟ್ಸ್ಗಳನ್ನು ಗೇನನ್ನು ಮಾಡಿಕೊಂಡಿದೆ. ಸೊ ಇನ್ನು ನಾವು ತುಂಬ ಇಂಡೆಕ್ಸ್ಗಳಲ್ಲಿ ತುಂಬಾ ಒಂದು ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ಅಂದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಮೀಡಿಯಮ್ ಕ್ವಾಲಿಟಿ 100 ನೆಗೆಟಿವ್ 335.90 ಪಾಯಿಂಟ್ಸು. ಅದರ ನೆಕ್ಸ್ಟು ಸ್ಮಾಲ್ ಕ್ಯಾಪ್ 250 ಕ್ವಾಲಿಟಿ 50ಯಲ್ಲಿ 289.45%. ನಿಫ್ಟಿ ಬ್ಯಾಂಕ್ 230.40 ನಾವು ಆಲ್ರೆಡಿ ನೋಡಿದ್ವಿ. ಫಿನಾನ್ಷಿಯಲ್ ಸರ್ವಿಸಸ್ಸು 163.25 ನೆಗೆಟಿವಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇನ್ನು ನಿಫ್ಟಿ ಮೈಕ್ರೋ ಕ್ಯಾಪ್ 250 159.20 ಪಾಯಿಂಟಿನಷ್ಟು ನೆಗೆಟಿವಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ರೈಟ್? ಸೊ ಸ್ನೇಹಿತರೆ, ನಿಮಗೂ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಬೇಕು, ರೆಗ್ಯುಲರ್ ಆಗಿ ಮಾರ್ಕೆಟಿನ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆದಂಥ ವೀಡಿಯೋನ ಮಾಡ್ತೀವಿ. ಅದೇ ರೀತಿಯಾಗಿ ಹೊಸ ಒಂದು ಇನ್ವೆಸ್ಟ್ಮೆಂಟಿನ ಒಂದು ಬಾಂಡ್ ಸಹ ರಿಲೀಸ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಾಂಡು, ಟ್ರೆಜರಿ ಬಾಂಡು. ಸೊ ಟ್ರೆಜರಿ ಬಾಂಡ್ ಅಂದರೆ ಶಾರ್ಟ್ ಟರ್ಮು, ಬಟ್ ಒಂದು ಒಳ್ಳೆ ಪ್ರಾಫಿಟ್ಸಲ್ಲಿ ಒಂದು ಒಳ್ಳೆಯ ರಿಟರ್ನ್ಸನ್ನು ಕೊಡ್ತಕ್ಕಂಥ ಒಂದು ಅಪಾರ್ಚುನಿಟಿ ಇದು. ಅಂದರೆ ಗವರ್ಮೆಂಟಿಗೆ ನೀವು ಸಾಲವನ್ನು ಕೊಡಬಹುದಾದಂತಹ ಒಂದು ಲೆಕ್ಕಾಚಾರ ಇರುತ್ತೆ ಸ್ನೇಹಿತರೆ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ವೀಡಿಯೋನ ಮಾಡ್ತೀನಿ. ಅದೇ ರೀತಿ ನೀವು ಮಾರ್ಕೆಟಲ್ಲಿ ಕಲ್ತ್ಬಿಟ್ಟು ನೀವು ಟ್ರೇಡನ್ನು ಮಾಡಬೇಕು, ನೀವು ಮಾರ್ಕೆಟಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ನಿಮಗೇನಾದರೂ ಆಸಕ್ತಿ ಇದ್ದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕರೆ ಮಾಡಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಹೊಸ ಬ್ಯಾಚಸ್ ಯಾವಾಗ ಶುರುವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಕನ್ಸರ್ನ್ ಟೀಮ್ನವ್ರು ಮಾತಾಡಿಬಿಟ್ಟು ಅವ್ರ ಜೊತೆಲೇ ನೀವು ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ರೈಟ್? ಸೊ ಇದನ್ನು ಹೇಳ್ತಾ ಇವತ್ತಿನ ಈ ನಮ್ಮ ಸೆಷನನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.